ಲಕ್ಷ ಪಂಗನಾಮವನ್ನ ಹಾಕಲಾಗಿದೆ. ಬಾಗಲಕೋಟೆ ಜಿಲ್ಲೆ ತೇರದಾಳ ಪಟ್ಟಣದಲ್ಲಿ ಈ ವಂಚನೆ ನಡೆದಿರೋದು. ಅಫ್ಕೋರ್ಸ್ ಈಕೆ ಐಟಿ ಉದ್ಯೋಗಿ, ಅಂದ್ರೆ ವೆಲ್ ಎಜುಕೇಟೆಡ್. ಆದ್ರೆ ಈ ಜ್ಯೋತಿಷಿ ಹೇಳುವಂತಹ ಮಾತನ್ನ ನಂಬಿ ಈಗ ಮಹಾ ಮೋಸವನ್ನ ಮಾಡ್ಕೊಂಡಿದ್ದಾರೆ. ಬ್ಯಾಂಕ್ ಉದ್ಯೋಗಿಗೆ ಬರೋಬ್ಬರಿ 28 ಲಕ್ಷ ಪಂಗನಾಮ ಹಾಕಲಾಗಿದೆ. ಲಕ್ಷ್ಮಿ ಲಾಗಲೋಟಿ ಎಂಬ ಮಹಿಳೆಗೆ ಮಕ್ಮಲ್ ಟೋಪಿ ಹಾಕಲಾಗಿದೆ. ಸೀಮಾ ಶಾಂಭವಿ ಶೆಟ್ಟಿ ಎಂಬಾಕೆಯಿಂದ ದೋಖಾ ಎಸಗಲಾಗಿದೆ. ಮಹಾರಾಷ್ಟ್ರದ ಕೊಲ್ಹಾಪುರ ಮೂಲದ ಸೀಮಾ ಶಾಂಭವಿ ಲಕ್ಷ್ಮಿಯ 2 ವರ್ಷದ ಮಗುಗೆ ವಿಪರೀತ ಜ್ವರ ಆಗಾಗ ಬರ್ತಾ ಇತ್ತು. ಹೀಗಾಗಿ ಸ್ನೇಹಿತೆಯಿಂದ ಈ ಸೀಮಾ ಶಾಂಭವಿ ಪರಿಚಯ ಆಗುತ್ತೆ. ಮಗುವಿಗೆ ದೆವ್ವ ಕಾಡ್ತಾ ಇದೆ ಅಂತ ಹೇಳಿ ಸೀಮಾ ಶಾಂಭವಿ ಬೊಗಳೆ ಬಿಟ್ಟಿದ್ದಾಳೆ. ಇದನ್ನ ನಂಬ್ಕೊಂಡಂತಹ ಬ್ಯಾಂಕ್ ಉದ್ಯೋಗಿ ಪಾಪ ಕಂಗಾಲಾಗಿದ್ದಾರೆ. ಮಕ್ಕಳು ಅಂತಂದ ಮೇಲೆ ಅವ್ರಿಗೆ ಏನು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪೋಷಕರು ಮುಂದಾಗ್ತಾರೆ, ಏನ್ ಬೇಕಾದ್ರೂ ಮಾಡೋದಕ್ಕೆ. ದೆವ್ವ ಬಿಡಿಸಲು ಪೂಜೆ ಮಾಡಬೇಕು ಅಂತ ಹಣ ಪೀಕಿದ್ದಾಳೆ. RTGS ಮೂಲಕ 28 ಲಕ್ಷವನ್ನ ಹಾಕಿಸ್ಕೊಂಡು ಮಹಾದೋಖವನ್ನ ಎಸಗಿದ್ದಾಳೆ. ಬಾಗಲಕೋಟೆ ಸಿಇಎನ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ. 2 ವರ್ಷದ ಮಗುಗೆ ಆಗಾಗ ಜ್ವರ ಬರ್ತಾ ಇತ್ತು. ಪಾಪ ತಾಯಿ ಕೂಡ ಕಂಗಾಲಾಗಿದ್ಲು. ಹಾಗಾಗಿ ಯಾರಾದ್ರೂ ಏನಾದ್ರೂ ಸೊಲ್ಯೂಷನ್ ಕೊಡಬಹುದಾ ಅಂತ ಆಕೆ ಕೂಡ ಹುಡುಕಾಟ ನಡೆಸ್ತಾ ಇದ್ಲು. ಹಾಗೆ ಸ್ನೇಹಿತೆಯಿಂದ ಪರಿಚಯ ಆಗ್ತಾಳೆ ಈ ಸೀಮಾ ಶಾಂಭವಿ. ಈಕೆಯ ಮುಖವನ್ನ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಎಂತ ಮಹಾ ಮೋಸವನ್ನ ಎಸ್ಕೋದಕ್ಕೂ ಮುಂದಾಗ್ತಾಳೆ ಈಕೆ ಅಂತ. ಹಾಗಾಗಿ ಅವಳು ಹೇಳ್ತಾಳೆ ಮಗುಗೆ ದೆವ್ವ ಕಾಡ್ತಾ ಇದೆ, ಸೊ ಹಾಗಾಗಿ ಮಗುಗೆ ದೆವ್ವ ಬಿಡಿಸುವಂತಹ ಒಂದು ಪೂಜೆಯನ್ನ ಮಾಡಬೇಕು, ಆ ಮೂಲಕ ಮಗು ಸುಧಾರಿಸ್ಕೊಳ್ಳುತ್ತೆ ಅಂತ ಹೇಳಿದಾಳೆ. RTGS ಮೂಲಕ ಬರೋಬ್ಬರಿ 28 ಲಕ್ಷವನ್ನ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಾಳೆ. ತಾಯಿ ಡೆತ್ ಆಗಿದೆ 2 ವರ್ಷದಿಂದ. ಈ ನಿಮ್ಮ ತಾಯಿನೇ ಆ ಮಗುಗೆ ಬಂದು ಕಾಡಲಾರಂಭಿಸಿದ್ದಾರೆ. ಅದು ನಿಮ್ಮಲ್ಲಿ ಭೂತವಾಗಿ ನಿಮ್ಮ ಮಗುನ ಇದರಲ್ಲಿ ಬರ್ತಾ ಇದ್ದಾರೆ. ಅದಕ್ಕೆ ಸುಮಾರು ಖರ್ಚು ಕೂಡ ಮಾಡಬೇಕಾಗತ್ತಾ. ಎಲ್ಲ ಹೋಮ ಅವನ ಭೂತ ಏನು ಬಿಡಿಸ್ತಕ್ಕಂಥದ್ದು ಏನಿರ್ತಲ್ಲ ಅದನ್ನೆಲ್ಲನೂ ಕೂಡ ಮಾಡಬೇಕು. ಮತ್ತು ನಾನು ಪ್ರತಿ ಏನು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಕೂಡ ಒಂದೊಂದು ಇಂಜೆಕ್ಷನ್ ಕೊಡ್ತೀನಿ. ಅದಕ್ಕೆಲ್ಲ ದುಡ್ಡು ಖರ್ಚಾಗುತ್ತೆ ಅಂತ ಹೇಳ್ತಾರೆ. ಇವರಿಗೆ ಸ್ವಲ್ಪ ಮನವೊಲಿಸ್ತಾ ಹೋಗ್ತಾರೆ ಅವರು. ಇವ್ರ ಹತ್ರ ತಿಳ್ಕೊಂತಾರೆ ಮುಂಚೆ ಏನೇನಿದೆ ಅಂತ. ಇವರ ಕಡೆ ಸ್ವಲ್ಪ ಗೋಲ್ಡ್ ಇರ್ತಾ, ಮತ್ತು ಇವರು GS ಅಲ್ಲಿ ಇರ್ತಕ್ಕಂಥದ್ದು ಬ್ಯಾಂಕ್ FD ಇರ್ತಾ. ಅಕೌಂಟ್ ಮೂಲಕ ಒಟ್ಟು 17 ಲಕ್ಷದ ಸಮಥಿಂಗ್ ಅಮೌಂಟು ತಗೊಂಡಿದ್ದಾರೆ. ಮತ್ತು ಉಳಿದದ್ದು ಕ್ಯಾಶ್ ರೂಪದಲ್ಲಿ 11 ಲಕ್ಷ, ಒಟ್ಟು 28,75,000 ರೂಪಾಯಿನ ಇವ್ರ ಕಡೆಯಿಂದ ವಂಚನೆ ಮಾಡಿರ್ತಕ್ಕಂಥದ್ದಿದೆ. ಅವರು ಬಂದು ಈ ರಥ ಲಿಖಿತ ಒಂದು ದೂರನ್ನು ಕೊಡ್ತಾರೆ. ನಾವು ಸಣ್ಣ ಪೊಲೀಸ್ ಸ್ಟೇಷನ್ದಲ್ಲಿ ಲಿಖಿತ ದೂರನ್ನು ದಾಖಲು ಮಾಡ್ಕೊಂಡಿದ್ದೀವಿ. ಮತ್ತು ಅವರು ಮೂಲತಃ ಕೊಲ್ಲಾಪುರದಿಂದ ಏನು ವಂಚನೆ ಮಾಡಿರ್ತಕ್ಕಂಥದ್ದಾರೆ, ಕೊಲ್ಲಾಪುರ ಊರದಲ್ಲಿದ್ದಾರೆ. ಸೊ ನಮ್ಮದು ಟೀಮು ಅಲ್ಲಿ ಹೋಗಿದೆ. ಅಲ್ಲಿರ್ತಕ್ಕಂಥದ್ದು ಅವ್ರನ್ನ ವಶಕ್ಕೆ ಪಡೆದು ಮುಂದಿನ ವಿಚಾರಣೆಯನ್ನು ಮಾಡ್ತಾ ಇದ್ವಿ. ತಾಯಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಕೆ ಬ್ಯಾಂಕ್ ಉದ್ಯೋಗಿ, ಜೊತೆಗೆ ವೆಲ್ ಎಜುಕೇಟೆಡ್. ಅದರಲ್ಲೂ ಈ ವೆಲ್ ಎಜುಕೇಟೆಡ್ ಮಹಿಳೆ ಲಕ್ಷ್ಮಿ ಇದ್ದಾಳಲ್ಲ, ಯಾವ ರೀತಿಯಾಗಿ ಮಂಕು ಬೂದಿಯನ್ನ ಎರಚಿದಾಳೆ ಈ ಸೀಮಾ ಅನ್ನುವಂತಹ ಒಂದು ಜ್ಯೋತಿಷಿ. ಅದರಲ್ಲೂ RTGS ಮೂಲಕ 28 ಲಕ್ಷವನ್ನ ಅವಳು ಹಣವನ್ನ ಕೊಡ್ತಾಳೆ ಅಂತ ಹೇಳಿದ್ರೆ, ಯಾವ ರೀತಿಯಾಗಿ ಆಕೆಯನ್ನ ಮಂಕುಬೂದಿ ಅಥವಾ ಯಾಮಾರಿಸಿ ದುಡ್ಡನ್ನ ಇಸ್ಕೊಂಡಿದ್ದಾಳೆ. ಈಗ ಈ ಸೀಮಾ ಎಲ್ಲಿದ್ದಾಳೆ, ಏನ್ ಮಾಡ್ತಿದ್ದಾಳೆ, ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರಾ? ಲಕ್ಷ್ಮಿ ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಚೈತ್ರ, ಖಂಡಿತವಾಗೂ ಇದೊಂದು ವಿಪರ್ಯಾಸದ ಸಂಗತಿ. ಯಾಕಂತಂದ್ರೆ ಇಲ್ಲಿ ಮೋಸ ಹೋದಂತಹ ಮಹಿಳೆ ಏನಿದ್ದಾರೆ ಅವರೇನು ಅನಕ್ಷರಸ್ಥೇನೂ ಅಲ್ಲ. ಇವರು ಮತ್ತು ಮೇಲಾಗಿ ಬ್ಯಾಂಕ್ ಉದ್ಯೋಗಿಯಾಗಿ ಈ ರೀತಿಯಾಗಿ ಹೇಗೆ ಮೋಸ ಹೋದ್ರು ಅನ್ನೋಂಥದ್ದು ಒಂದು ಅನುಮಾನ ಇಲ್ಲಿ ಸಹಜವಾಗಿ ಕಂಡು ಬರುವಂಥದ್ದು. ಯಾಕಂತಂದ್ರೆ ಕೇವಲ ಒಂದು ಮಗುವಿಗೆ ಆರೋಗ್ಯ ಸರಿ ಇಲ್ಲ ಅನ್ನುವಂತಹ ಒಂದು ಕಾರಣದಿಂದಾಗಿ ಆ ಮಗುವಿನ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅವರ ಸ್ನೇಹಿತರ ಬಳಿ ವಿಚಾರಿಸಿದಂತ ಸಂದರ್ಭದಲ್ಲಿ ಓರ್ವ ಸ್ನೇಹಿತೆ, ಅಂದ್ರೆ ವಿಜಯಪುರ ಮೂಲದ ಒಬ್ಬ ಸ್ನೇಹಿತೆ ಅವರಿಗೆ ಒಂದು ಸಲಹೆಯನ್ನ ಕೊಟ್ಟಿರ್ತಾರೆ. ಈ ರೀತಿಯಾಗಿ ಮಗುವಿಗೆ ಪದೇ ಆಗಿ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ, ನನಗೆ ಒಬ್ರು ಸ್ನೇಹಿತರು ಪರಿಚಯ ಇದ್ದಾರೆ, ಅವರು ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಇರ್ತಾರೆ, ಅವರು ಜ್ಯೋತಿಷ್ಯ ಕೂಡ ಆಗಿದ್ದಾರೆ, ಅವ್ರ ಬಳಿ ಸಂಪರ್ಕ ಮಾಡಿದ್ರೆ ಮಗುವಿಗೆ ಸಮಸ್ಯೆ ಏನಾಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಬಹುದು ಅಂತ ಒಂದು ಸಲಹೆಯನ್ನ ಕೊಟ್ಟಿರ್ತಾರೆ. ಅವರ ಮಾತಿನ ಮೇರೆಗೆ ಇವರನ್ನ ಸಂಪರ್ಕ ಮಾಡಿದಂತ ಸಂದರ್ಭದಲ್ಲಿ ಈ ಒಂದು ಸೀಮಾ ಎನ್ನುವಂತಹ ಮಹಿಳೆ ಏನಿದ್ದಾರೆ, ಇವಳ ಮಾತನ್ನ ಕೇಳಿದ್ರೆ ಇವರು ನಕಲಿ ಜ್ಯೋತಿಷ್ಯ ಕೂಡ ಆಗಿರುವಂತದ್ದು. ಇವ್ರ ಮಾತನ್ನ ನಂಬಿ ಅಂದ್ರೆ ನಿಮ್ಮ ಮಗಳಿಗೆ ನಿಮ್ಮ ತಾಯಿ ಅವರು ದೆವ್ವದ ರೂಪದಲ್ಲಿ ಅವರಿಗೆ ಮಗುವಿಗೆ ಇದಾಗಿದೆ, ಆದ್ರೆ ದೆವ್ವ ಪಡ್ಕೊಂಡಿದೆ ಅನ್ನುವಂತ ರೀತಿಯಲ್ಲಿ ಆಕೆಯನ್ನ ನಂಬಿಸಿ ಅದಕ್ಕೆ ಹೋಮ ಹವನ
ರೀತಿಯಲ್ಲಿ ನಂಬಿಕೆಯನ್ನ ಹುಟ್ಟಿಸಿ ಅವಳ ಬಳಿಯಿಂದ ಹಣವನ್ನ RTGS ಮುಖಾಂತರ ಹಾಕೊಂಡಿದ್ದಾರೆ. ಅದಾದ ಬಳಿಕ ಹಂತ ಹಂತವಾಗಿ ಕೆಲವೊಂದಿಷ್ಟು ಕಡೆ ಬೇರೆ ಬೇರೆ ಕಡೆ ಪೂಜೆ ಪುನಸ್ಕಾರಗಳನ್ನ ಮಾಡಿರುವಂತಹ ಫೋಟೋಗಳನ್ನ ವಿಡಿಯೋಗಳನ್ನ ಇವರಿಗೆ ಶೇರ್ ಮಾಡಿ ಅವರನ್ನ ನಿಮ್ಮ ಮಗುವಿನ ಸಲುವಾಗಿ ಈ ರೀತಿ ಪೂಜೆ ಪುನಸ್ಕಾರಗಳನ್ನ ಮಾಡಿದೀವಿ ಅಂತ ಹೇಳಿ ನಂಬಿಸಿದ್ದಾರೆ. ಅದಾದ ಬಳಿಕ ಆಗಾಗ್ಗೆ ಕರೆ ಮಾಡಿ ಈಗ ಮಗುವಿನ ಆರೋಗ್ಯ ಹೇಗಿದೆ ಅನ್ನೋಂಥದ್ದನ್ನೆಲ್ಲ ಮಾಹಿತಿಯನ್ನು ತಿಳ್ಕೊಳ್ಳುವಂಥದ್ದು, ಈ ರೀತಿಯಾಗಿ ನಿರಂತರವಾಗಿ ಆಕೆಯೊಂದಿಗೆ ಒಂದು ಸಂಪರ್ಕವನ್ನು ಹೊಂದಿದ್ದಾಳೆ. ಅದಾದ ಬಳಿಕ ಇದೇ ಹಿನ್ನೆಲೆಯಲ್ಲೇನೆ ಆಕೆಯನ್ನ ನಂಬಿದಂತ ಈ ಮಹಿಳೆ ಈಗ ಆರೋಗ್ಯಕ್ಕೆ ಸ್ವಲ್ಪ ಮಟ್ಟಿಗೆ ಆರೋಗ್ಯ ಕೂಡ ಸುಧಾರಿಸಿದೆ ಅನ್ನುವಂತ ಮಾತುಗಳನ್ನು ಹೇಳಿದಂತ ಸಂದರ್ಭದಲ್ಲಿ, ಇಲ್ಲ ಹಾಗಾದ್ರೆ ಇದು ಇನ್ನೂ ಕೂಡ ಸಂಪೂರ್ಣವಾಗಿ ಹುಷಾರಾಗಬೇಕು ಅಂತಂದ್ರೆ ಅದಕ್ಕೆ ಇನ್ನೊಂದು ಪೂಜೆ ಇದೆ, ಅದಕ್ಕೆ ಆ ಪೂಜೆ ಮಾಡಬೇಕು, ಅದಕ್ಕೂ ತುಂಬಾ ಹಣ ಖರ್ಚಾಗುತ್ತೆ ಅಂತೇಳಿ ಈ ರೀತಿಯಾಗಿ ನಂಬಿಸಿ ಸುಮಾರು 17 ಲಕ್ಷದ ಹೆಚ್ಚಿನ ಹಣವನ್ನ RTGS ಮೂಲಕ ಮತ್ತು ಫೋನ್ ಪೇ ಮೂಲಕ ಹಾಕಿಸ್ಕೊಂಡಿದ್ದಾಳೆ. ಅದಾದ ಬಳಿಕ ತಮ್ಮ ಅಂದ್ರೆ ಅವರ ಬಳಿ ಇರ್ತಕ್ಕಂಥ ಏನು ಅಲ್ಲಿರ್ತಕ್ಕಂಥ ಸ್ನೇಹಿತರ ಮೂಲಕ ಕ್ಯಾಶ್ ರೂಪದಲ್ಲಿಯೂ ಕೂಡ ಹಣವನ್ನು ನೀಡಿರುತ್ತದೆ. ಒಟ್ಟು 28 ಲಕ್ಷ ರೂಪಾಯಿ ಹಣವನ್ನ ಈ ಲಕ್ಷ್ಮೀ ಅನ್ನುವಂತಹ ಮಹಿಳೆ ಪಂಗನಾಮ ಹಾಕಿಸ್ಕೊಂಡಿರುವಂತದ್ದು. ಸದ್ಯ ಇದ್ರ ಬಗ್ಗೆ ಈಗ ಬಾಗಲಕೋಟೆಯ ಸೆನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಪೊಲೀಸರು ಕೂಡ ಈ ಒಂದು ವಂಚಕಿಗೆ ಬಲೆಯನ್ನ ಬೀಸಿದರೆ ಸದ್ಯ ಕೋಲ್ಹಾಪುರದಲ್ಲಿ ಇರುವಂತಹ ಮಾಹಿತಿ ಗೊತ್ತಾಗಿದ್ರಿಂದಾಗಿ ಒಂದು ತಂಡವನ್ನ ರಚಿಸಿ ಬಾಗಲಕೋಟೆ SP ಅಮರನಾಥ್ ರೆಡ್ಡಿ ಅವರು ಕೂಡ ಆ ತಂಡವನ್ನ ಕೋಲ್ಹಾಪುರಕ್ಕೆ ಕಳಿಸಿ ಆ ಒಂದು ಮಹಿಳೆಯನ್ನ ಪತ್ತೆ ಮಾಡೋದಕ್ಕಾಗಿ ಕಾರ್ಯಾಚರಣೆ ನಡೆಸಿದ್ದಾರೆ. ಚೈತ್ರ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನೋಡೋಣ, ಒಟ್ಟಾರೆಯಾಗಿ ಈಕೆ ಈಗ ತಪ್ಪಿಸ್ಕೊಂಡಿದ್ದಾಳೆ, ಹಣವನ್ನ 28 ಲಕ್ಷ ಪೀಕಿದಾಳೆ. ಈಗ ಸದ್ಯಕ್ಕೆ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಹುಡುಕಾಟವನ್ನ ನಡೆಸಿದ ಬಳಿಕ ಆಕೆ ಸಿಕ್ಕಿದ್ರೆ ಮೊದಲು ಪೊಲೀಸರು ಈಕೆಗೆ ದೆವ್ವ ಬಿಡಿಸುವಂತಹ ಕಾರ್ಯವನ್ನ ಮಾಡಬೇಕಾಗತ್ತೆ.